KPSC 2020ರಲ್ಲಿ ಪೇಪರ್ 2ನಲ್ಲಿ GI ಟ್ಯಾಗ್ ರಿಲೇಟೆಡ್ ಕೇಳಿರುವ ಪ್ರಶ್ನೆ ಇದು. ಓಕೆ, ಲೆಟ್ಸ್ ಸಿ. ಜಿಯೋಗ್ರಫಿಕಲ್ ಇಂಡಿಕೇಶನ್ಸ್ ಆಫ್ ಗೂಡ್ಸ್ ರಿಜಿಸ್ಟ್ರೇಷನ್ ಆ್ಯಂಡ್ ಪ್ರೊಟೆಕ್ಷನ್ ಆ್ಯಕ್ಟ್ 1999 ಕುರಿತು ಯಾವ ಹೇಳಿಕೆಗಳು ಸರಿ ಅಂತ ಕೇಳ್ತಾ ಇದ್ದಾರೆ. ಸ್ಟೇಟ್ಮೆಂಟ್ ಏನು ಹೇಳಿದೆ? ಇಟ್ ಈಸ್ ಯೂಸ್ಡ್ ಫಾರ್ ಅಗ್ರಿಕಲ್ಚರ್, ನ್ಯಾಚುರಲ್, ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಅಲ್ಲ ಇಲ್ಲಿ. ನಾವಿಲ್ಲಿ ಈ ವೆಬ್ಸೈಟಲ್ಲಿ ಡೈರೆಕ್ಟಲ್ಲಿ ನೋಡ್ಬೋದು. ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಇಂಟರ್ನಲ್ ಟ್ರೇಡ್, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿಯಲ್ಲಿ ಡೈರೆಕ್ಟ್ ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂದರೆ ಏನು ಅಂತ ಹೇಳಿದ್ದಾರೆ ಅಂದರೆ ಇಲ್ಲಿ ಇಟ್ ಈಸ್ ಯೂಸ್ ಟು ಐಡೆಂಟಿಫೈ ಅಗ್ರಿಕಲ್ಚರಲ್, ನ್ಯಾಚುರಲ್ ಅಥವಾ ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸ್, ಸರ್ವೀಸಸ್ ಅಲ್ಲ ಇಲ್ಲಿ. ಓಕೆ, ಸೊ ಹಾಗಾಗಿ ದಿಸ್ ಸ್ಟೇಟ್ಮೆಂಟ್ ಈಸ್ ರಾಂಗ್, ಸರ್ವೀಸಸ್ ಅಲ್ಲ. ಓಕೆ, ಸ್ಟೇಟ್ಮೆಂಟ್ ಬಿ ಏನು ಹೇಳ್ತಿದ್ದಾರೆ? ಫಾರ್ ಎ ಪ್ರಾಡಕ್ಟ್ ಟು ಗೆಟ್ GI ಟ್ಯಾಗ್ ದ ಗೂಡ್ಸ್ ನೀಡ್ ನಾಟ್ ಟು ಬಿ ಪ್ರೊಡ್ಯೂಸ್ಡ್ ಆರ್ ಪ್ರೊಸೆಸ್ಡ್ ಆರ್ ಪ್ರಿಪೇರ್ಡ್ ಇನ್ ದಟ್ ರೀಜನ್. ಒಂದು ಪ್ರಾಡಕ್ಟಿಗೆ GI ಟ್ಯಾಗ್ ಸಿಗಬೇಕು ಅಂದರೆ ಆ ಪ್ರಾಡಕ್ಟು ಅದೇ ಸ್ಥಳದಲ್ಲೇ ಪ್ರೊಡ್ಯೂಸ್ ಆಗಿರಬೇಕು, ಪ್ರಾಸೆಸ್ ಆಗಿರಬೇಕು ಅಥವಾ ಪ್ರಿಪೇರ್ ಆಗಿರಬೇಕು ಅಂತ ಏನಿಲ್ಲ ಅಂತ ಹೇಳ್ತಿದ್ದಾರೆ. ದಿಸ್ ಈಸ್ ಆಲ್ಸೋ ರಾಂಗ್ ಬಿಕಾಸ್ ಒಂದು ಪ್ರಾಡಕ್ಟು, ಓಕೆ, ದ ಮ್ಯಾನುಫ್ಯಾಕ್ಚರ್ ಗೂಡ್ಸ್ ಶುಡ್ ಬಿ ಪ್ರೊಡ್ಯೂಸ್ಡ್ ಆರ್ ಪ್ರೊಸೆಸ್ಡ್ ಅಥವಾ ಪ್ರಿಪೇರ್ಡ್ ಇನ್ ದ ಟೆರಿಟರಿ. ಅದೇ ಸ್ಥಳದಲ್ಲೇ ಅದು ಪ್ರೊಡ್ಯೂಸ್ ಆಗಿರಬೇಕು, ಪ್ರಿಪೇರ್ ಆಗಿರಬೇಕು ಮತ್ತು ಪ್ರಾಸೆಸ್ ಆಗಿರಬೇಕು. ಬೇರೆ ಸ್ಥಳದಲ್ಲಿ ಅದಾದರೆ ಅದಕ್ಕೆ GI ಟ್ಯಾಗ್ ಸಿಗಲ್ಲ. ಓಕೆ, ಇಟ್ಸ್ ಎ ಯೂನಿಕ್ ಆಫ್ GI ಟ್ಯಾಗ್. ನಾವೆಲ್ಲ ಸೊ ಇಲ್ಲಿ ಯಾವ ಹೇಳಿಕೆ ಕರೆಕ್ಟ್ ಅಂತ ಕೇಳಿದರೆ ನನ್ ಆಫ್ ದೀಸ್. ಓಕೆ, ನನ್ ಆಫ್ ದ ಎಬೋ. ಎರಡು ಹೇಳಿಕೆಗಳು ತಪ್ಪು. ನಾವು GI ಟ್ಯಾಗ್ಗಳ ಬಗ್ಗೆ ಯಾವ್ಯಾವುದು ಅಂತ ಒಂದು 20-30 GI ಟ್ಯಾಗ್ ಕಲ್ಕೊಂಡು ಹೋಗಿರ್ತೀವಿ. ಬಟ್ ಫೈನಲ್ ಎಕ್ಸಾಮಲ್ಲಿ ಬೇಸಿಕ್ಸ್ ಆಫ್ GI ಟ್ಯಾಗ್ ಕೇಳಿಬಿಡ್ತಾರೆ. ಸೊ ಹಾಗಾಗಿ ಫಂಡಮೆಂಟಲ್ಸು, ಬೇಸಿಕ್ಸು ಮರೆಯೋಂಗಿಲ್ಲ. ನಾವು ಇದೇ ರೀತಿ PIB ವೆಬ್ಸೈಟು ಮತ್ತು ಡೈರೆಕ್ಟ್ ಮಿನಿಸ್ಟ್ರಿಯಿಂದ ಪರೀಕ್ಷೆಯಲ್ಲಿ ಯಾವ ಸೋರ್ಸಿಂದ ಕೇಳಿದ್ದಾರೆ, ನೆಕ್ಸ್ಟ್ ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀವಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಸ್ರಿ, ಲೈಕ್ ಮಾಡಿರಿ. ಆಮೇಲೆ ನಿಮಗೆ ಏನೇ ಡೌಟ್ಸ್ ಬಂದರೂ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್ ಟು ಆಲ್.